ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಚಂಪಾ ಷಷ್ಠಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಸೃಷ್ಟಿ ನಮಗೆ ಯಾವ ದಿನದಂದು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಅಮಾವಾಸ್ಯೆ ಆಗಿ 6ನೇ ದಿನಕ್ಕೆ ನಮಗೆ ಷಷ್ಠಿ ಅನ್ನೋವಂಥದ್ದು ಬರುತ್ತೆ. ಇದು ಪ್ರತಿ ತಿಂಗಳು ಬರುತ್ತೆ. ಪ್ರತಿ ತಿಂಗಳು ನಮಗೆ 2 ಷಷ್ಠಿಗಳು ಬರ್ತವೆ. ಈ ಷಷ್ಠಿಯ ವ್ರತವನ್ನು ನಾವು ಮಾಡೋದ್ರಿಂದ ನಮಗೆ ಏನೇನೆಲ್ಲ ಒಂದು ದೋಷಗಳಿಂದ ಮುಕ್ತಿ ಆಗುತ್ತೆ ಅನ್ನೋದನ್ನು ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ದಾಂಪತ್ಯದಲ್ಲಿ ಕಲಹ ಇತ್ತು ಅಂತಂದ್ರೂ ಕೂಡ ನಿಮಗೆ ದಾಂಪತ್ಯದ ಕಲಹ ಅನ್ನೋವಂಥದ್ದು ಕಮ್ಮಿಯಾಗಿ ನಿಮ್ಮ ಒಂದು ಪ್ರೀತಿ ಬಾಂಧವ್ಯ ಅನ್ನೋವಂಥದ್ದು ಬೆಳೆಯುತ್ತೆ. ಮತ್ತು ತುಂಬ ಜನ ಮಕ್ಕಳಿಗೆ ಮದುವೆ ಆಗ್ತಾ ಇರೋದಿಲ್ಲ. ಒಂದು ನಾಗದೋಷ ಇದೆ, ಮತ್ತು ಸರ್ಪದೋಷ ಇದೆ, ಕಾಳ ಸರ್ಪದೋಷ ಇದೆ ಅಂತ ಹೇಳ್ತಾ ಇರ್ತಾರಲ್ವ. ಈ ಒಂದು ವ್ರತವನ್ನು ನೀವು ಕ್ರಮಬದ್ಧವಾಗಿ 6 ಸೃಷ್ಟಿಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೀವು ಈ ಚಂಪಾ ಸೃಷ್ಟಿಯಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಗೆ 6 ಸೃಷ್ಟಿಗಳಂದರೆ 6 ತಿಂಗಳ ಕಾಲ ಈ ಒಂದು ವ್ರತವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿ ತಿಂಗಳು ನಮಗೆ ಪೌರ್ಣಮಿಯಾದ 6ನೇ ದಿನಕ್ಕೆ ಒಂದು ಷಷ್ಠಿ ಬರುತ್ತೆ. ಮತ್ತು ನಮಗೆ ಅಮಾವಾಸ್ಯೆ ಆದ 6ನೇ ದಿನಕ್ಕೆ ನಮಗೆ ಷಷ್ಠಿ ಅನ್ನೋಂಥದ್ದು ಬರುತ್ತೆ. ಆ ಒಂದು ಷಷ್ಠಿಗಳನ್ನು ನೀವು ವ್ರತವನ್ನು ಮಾಡ್ಕೊಳ್ಬೇಕಾಗುತ್ತೆ. ತಿಂಗಳಿಗೆ ಒಂದೇ ಷಷ್ಠಿಯನ್ನು ನೀವು ಮಾಡ್ಕೊಳ್ಬೇಕು. ಇವಾಗ ಇದೇನು ಚಂಪಾ ಸೃಷ್ಟಿ ನಮಗೆ ಬರ್ತಾ ಇದೆಯಲ್ವಾ, ಈ ಒಂದು ಸೃಷ್ಟಿಯಿಂದ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹಣಕಾಸಿನ ತೊಂದರೆ ಇದೆ, ನಿಮಗೆ ಒಂದು ಅನಾರೋಗ್ಯದ ಬಾಧೆ ಇದೆ, ಮತ್ತು ನಮಗೆ ಯಾವುದೇ ಒಂದು ಮನೆಯಲ್ಲಿ ಏನು ಮಾಡಿದ್ರೂ ಕೂಡ ಸರಿ ಹೋಗ್ತಾ ಇಲ್ಲ ಅನ್ನೋವಂಥವ್ರು ಇವತ್ತಿನ ದಿವಸ ನಾನು ಹೇಳುವಂಥ ಒಂದು ಸಮಯದಲ್ಲಿ ನೀವು ಹೋಗಿ ತನೇನೆ ಏರ್ಕೊಂಡು ಬಂದಿದ್ದೆ ಆದರೆ, ಉಪವಾಸವನ್ನು ಆಚರಣೆ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ತುಂಬ ಒಂದು ದೋಷಗಳು ಮುಕ್ತರಾಗುತ್ತೀರಿ ಅಂತಲೇ ಹೇಳಬಹುದು. ಮತ್ತು ನಮಗೆ 2 ದಿನಗಳ ಕಾಲ ಬಂದಿದೆ. ಡಿಸೆಂಬರು 6ನೇ ತಾರೀಕು ಮತ್ತು 7ನೇ ತಾರೀಕು ಸಹ ನಮಗೆ ಬಂದಿದೆ. ಅದು ಯಾವ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಉಪವಾಸ ಇದ್ದು ಆಚರಣೆಯನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಂದು ದೋಷಗಳಿಂದ ನಾವು ಮುಕ್ತರಾಗಬಹುದು. ಬನ್ನಿ ಇವಾಗ ನಾನು ನಿಮಗೆ ಹೇಳ್ತೀನಿ ನೋಡಿ. ಅರಳಿ ಮರ ಮತ್ತು ಬೇವಿನ ಮರದಲ್ಲಿ ಒಂದು ನಾಗರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರಲ್ವ, ಅಲ್ಲಿ ಹೋಗಿ ನಾವು ತೆನೆ ಏರ್ಕೊಂಡು ಬರೋದ್ರಿಂದ ತುಂಬ ಅಂದರೆ ತುಂಬ ನಮಗೆ ಲಾಭಗಳು ಇದೆ ಅಂತಲೇ ಹೇಳಬಹುದು. ನಮ್ಮ ಮನೆಯಲ್ಲಿ ಎಂಥದ್ದೇ ಒಂದು ವ್ಯಾಜ್ಯಗಳಿದ್ದರೂ ಕೂಡ, ನಾಗದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು. ಅವತ್ತಿನ ದಿವಸ ನಾವೇನೇನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನೀವು ಮನೆಯನ್ನೆಲ್ಲ ಶುಚಿಗೊಳಿಸಬೇಕು. ಸ್ವಲ್ಪ ಗಂಜಳ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ನೀಟಾಗಿ ಒರೆಸ್ಕೊಂಡು ದೇವರ ಮನೆಯ ಪಾತ್ರೆಗಳನ್ನು ತೊಳ್ಕೊಳ್ಬೇಕು. ಮತ್ತು ಇವಾಗ ನಾವು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೀವಿ, ಇಲ್ಲ ನಾವು ಶುಕ್ರವಾರ ಕಳಶವನ್ನು ಸ್ಥಾಪನೆ ಮಾಡ್ತೀವಿ ಅನ್ನೋವಂಥವ್ರು ಪರವಾಗಿಲ್ಲ. ದೇವ್ರ ಮನೆ ಒಟ್ಟಿನಲ್ಲಿ ನೀವು ತೆನೆ ಏರೋಕ್ಕೆ ಹೋಗೋವಾಗ ತುಂಬ ಅಂದರೆ ತುಂಬ ಮಡಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ದೇವರ ಮನೆಯ ಕ್ಲೀನಾಗಿ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ತೆನೆ ಏರೋದಕ್ಕೆ ಏನೇನೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಹೂವು ಮತ್ತು ಗೆಜ್ಜೆ ವಸ್ತ್ರ ಯಾವುದೇ ಕಾರಣದಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಕೆಲವೊಬ್ಬರ ಮನೆಯಲ್ಲಿ ಹಸೆ ದಾರ ಸುತ್ತುವಂಥ ಪದ್ಧತಿ ಇರುತ್ತೆ. ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನೀವು ತೆಗೆದುಕೊಳ್ಳಿ. ಅರಿಶಿನ ಕುಂಕುಮ ಮತ್ತು ಗಂಧದ ಕಡ್ಡಿ ಕರ್ಪೂರ, ಹೂವು ಮತ್ತು ಹಸೆ ಹಾಲು, ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ನೈವೇದ್ಯಕ್ಕೆ ನೀವು ಚಿಗಳಿ ತಂಬಿಟ್ಟನ್ನು ಮಾಡ್ಕೊಳ್ತೀವಿ ಅಂದರೆ ಚಿಗಳಿ ತಂಬಿಟ್ಟನ್ನು ಮಾಡ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಏನು ನೀವು ನೈವೇದ್ಯವನ್ನು ಮಾಡೋದು ಮೊದಲಿಂದ ರೂಢಿಸ್ಕೊಂಡು ಬಂದಿರ್ತಾರಲ್ಲ ಅದನ್ನು ತೆಗೆದುಕೊಳ್ಳಿ. ಇಲ್ಲ ನಾವು ಹೊಸದಾಗಿ ಮಾಡ್ತೀವಿ ಅನ್ನೋವಂಥವ್ರು ಇವಾಗೇನು ನಾನು ಪೂಜೆ ಸಾಮಾನುಗಳನ್ನೆಲ್ಲ ತೆಗೆದುಕೊಳ್ಬೇಕು. ತೆಂಗಿನಕಾಯಿ ಮತ್ತು ಗೆಜ್ಜೆ ವಸ್ತ್ರ, ನೀವು ಏನಾನ ನೈವೇದ್ಯಕ್ಕೆ ನಿಮಗೇನು ಮಾಡ್ಕೊಳ್ಳೋದಕ್ಕಾಗುತ್ತೋ, ನಿಮ್ಮ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಅಕ್ಕಿ ಮತ್ತು ಕಡಲೆಬೇಳೆನ ನೆನೆಸ್ಕೊಂಡು ನೈವೇದ್ಯಕ್ಕೆ ತೆಗೆದುಕೊಳ್ಳಿ. ಮತ್ತು ಮನೆಯಲ್ಲಿ ನೀವು ಪೂಜೆ ಮಾಡೋದಕ್ಕೆ ಕಾಯಿಸಿ ಆರಿಸಿರುವಂಥ ಹಾಲು, ಸ್ವಲ್ಪ ಸಕ್ಕರೆಯನ್ನು, ಕಲ್ಸಕ್ಕರೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಹಾಕಿ ಅದನ್ನು ನೀವು ದೇವರಿಗೆ ನೈವೇದ್ಯವನ್ನು ಇಟ್ಕೊಳ್ಬಹುದು. ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ದೀಪಗಳನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. 2 ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ. ದೀಪಕ್ಕೆ ನೀವು ತುಪ್ಪನ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಬಳಸುವಂಥ ಯಾವುದೇ ಎಣ್ಣೆಯನ್ನು ಸಹ ನೀವು ಬಳಸ್ಕೊಳ್ಬಹುದು. ಮತ್ತು ನಿಮ್ಮ ಮನೆಯಲ್ಲಿ ನಾಗರ ಪ್ರತಿಮೆ ಇತ್ತಂದರೂ ಸಹ ನೀವು ಅದಕ್ಕೂ ಕೂಡ ನಾನಿಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ನಿಮ್ಮ ಒಂದು ಅನುಕೂಲಕ್ಕೆ ಅಭಿಪ್ರಾಯಕ್ಕೆ ಬಿಟ್ಟಿರುವಂಥದ್ದು. ಆದರೆ ಕ್ರಮಬದ್ಧವಾಗಿ ನಾವು ಪೂಜೆಯನ್ನು ಮಾಡಿದಾಗೆ ನಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ಬರುತ್ತೆ.
ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ತುಂಬ ದಿನದಿಂದ ಮಕ್ಕಳಾಗಿಲ್ಲ ಅಂತ ಅನ್ನೋರು ಕೂಡ ಈ ಒಂದು ಚಂಪಾಷಷ್ಠಿ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸ್ಬಿಟ್ಟು ಈ ವರ್ಷ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಮತ್ತು ಗರ್ಭಿಣಿ ಸ್ತ್ರೀಯರು ನಾವು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕಂದ್ರೆ, ನೀವು ನಾಗರ ಪ್ರತಿಮೆಯನ್ನು ಮುಟ್ಟಬಾರ್ದು. ಮೇಲೆಯಿಂದನೇ ನೀವು ಹಾಲನ್ನು ಹಾಕಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರಬೇಕಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮಗೂ ನಿಮ್ಮ ಹೊಟ್ಟೆಲಿರೋ ಮಗುಗೂ ನಿಮಗೂ ಆರೋಗ್ಯ ಕೊಡು ಅಂಥೇಳಿ ಆ ದೇವರಲ್ಲಿ ಬೇಡಿಕೊಂಡು ಬರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ನಾಗರ ಪ್ರತಿಮೆಯನ್ನು ಮುಟ್ಟೋ ಹಾಗಿಲ್ಲ. ಮತ್ತು 3 ತಿಂಗಳು ಒಳಗಡೆ ಇರೋರು ತೆನೆಯನ್ನು ಎರಿಬಹುದು. 3 ತಿಂಗಳು, ಇವಾಗ 5 ತಿಂಗಳಲ್ಲಿ ಆಗಿರುತ್ತಲ್ವ, ಅಂಥವರು ತೆನೆಯನ್ನು ಎರಿಬಾರ್ದು ಅಂತ ನಮ್ಮ ಕಡೆಗೆ ಹೇಳ್ತಾರೆ. ಹಾಗಾಗಿ ನೀವು ಸುಮ್ಮನೆ ಹೋಗ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಹಾಗಾಗಿ ಯಾಕಂದರೆ ನಿಮ್ಮ ಹೊಟ್ಟೆಲಿರೋ ಮಗುನೂ ಕೂಡ ಒಂದು ದೇವರಾಗಿರೋದ್ರಿಂದ ಹಾಗಾಗಿ ಅವರು ಹಾಲನ್ನು ಹಾಕಬಾರ್ದು ಅಂಥೇಳಿ ನಮ್ಮ ಕಡೆಗೆ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ನೀವು ದೊಡ್ಡವ್ರನ್ನ ಕೇಳಿ ಹಾಕ್ರಿ ಅಂತಂದರೆ, ಒಟ್ಟಿನಲ್ಲಿ ಹಾಕಬಾರ್ದು. ನಿಮ್ಮ ಮನೆಯಲ್ಲಿ ಒಂದು ಸತಿ ನೀವು ಕೇಳ್ಕೊಳ್ಳಿ. ಮತ್ತು ನೋಡಿ, ಇವಾಗ ನಾನು ಟೈಮಿಂಗ್ಸನ್ನು ತಿಳಿಸ್ತಾ ಇದ್ದೀನಿ ನೋಡಿ. ನಿಮಗೆ 12ನೇ ತಾರೀಕು 12 ಗಂಟೆ 7 ನಿಮಿಷಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರು 6ನೇ ತಾರೀಕು ನೀವು ಶುಕ್ರವಾರ ದಿವಸ ಹಾಲನ್ನು ಹಾಕ್ತೀವಿ ಅಂದರೆ ಈ ನಿಮಗೆ ಸಮಯ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಅಲ್ಲಿಂದ ಉಪವಾಸ ಇರಬೇಕಾಗುತ್ತೆ. ಇಲ್ಲ ಅಂತನೋರು, ನಮಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅನ್ನೋವಂಥವ್ರು ಶನಿವಾರ ದಿವಸ ನಮಗೆ ಸೂರ್ಯ ಉದಯದ ಒಂದು ಗಣನೆಗೆ ಎತ್ಕೊಂಡ್ರೆ ಆವಾಗಲೂ ಕೂಡ ನಮಗೆ 11 ಗಂಟೆ ಒಳಗಾಗಿ ನಾವು ಷಷ್ಠಿ ತಿಥಿ ಇರೋದರಿಂದ ನಮಗೆ ಶನಿವಾರ ದಿವಸ ಉಪವಾಸ ಇದ್ದುಬಿಟ್ಟು ಬೆಳಗಿನ ಜಾವ ಬೇಗನೆ ಹೋಗಿ ನಾವು ಬೇಗನೆ ಸೂರ್ಯ ಉದಯಕ್ಕೆ ಆಗೋಕ್ಕೆ ಮುಂಚೆನೇ ನೀವು 11 ಗಂಟೆ ಒಳಗಾಗಿ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡು ಬರಬಹುದು. ಚಂಪಾಷಷ್ಠಿ ದಿವಸ ಬೆಳಗ್ಗೆಯಿಂದ ಸಂಜೆ ಗಂಟ ಹಾಕ್ತಾನೆ ಇರ್ತಾರೆ. ಆದರೆ ಆದಷ್ಟು ನೀವು ಬೆಳಗ್ಗೆ 11 ಗಂಟೆ ಒಳಗಾಗಿ ನೀವು ತೆನೆಯನ್ನು ಎರ್ಕೊಂಡು ಬನ್ನಿ. ನೋಡಿ, ನಾನು ಇವಾಗ ಪೂಜೆದು ನಿಮಗೆ ಎಲ್ಲವನ್ನು ವಿವರವಾಗಿ ತಿಳಿಸಿದ್ದೀನಿ. ಇನ್ನೂ ನಿಮ್ಗೆ ಏನೇನೋ ಡೌಟ್ಸ್ಗಳಿತ್ತು ಅಂತಂದರೂ ಸಹ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ನಾನು ಏನೇ ನಿಮ್ಮದು ಡೌಟ್ಗಳಿದ್ರೂ ಕೂಡ ನಾನು ನಿಮಗೆ ರಿಪ್ಲೈಯನ್ನು ಮಾಡ್ತೀನಿ. ಯಾರೂ ಸಹ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ಮನೆಯಲ್ಲಿ ನಾಗರ ಪ್ರತಿಮೆ ಇದ್ದರೆ ಅದಕ್ಕೂ ಸಹ ನೀವು ಹಾಲನ್ನು ಎರೀರಿ. ನಮ್ಮ ಕೈಯಲ್ಲಿ ದೇವಸ್ಥಾನಕ್ಕೂ ಹೋಗೋಕ್ಕಾಗೋದಿಲ್ಲ, ಮನೆಯಲ್ಲೂ ನಾಗರ ಪ್ರತಿಮೆ ಇಲ್ಲ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾರೆ ನೆನೆಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿ ತುಪ್ಪದ ದೀಪವನ್ನು ಹಚ್ಚಿ ಆ ದೇವರನ್ನು ಸ್ಮರಿಸಿ ಅಂಥೇಳಿ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಬ್ಲಾಗ್ಸಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.